ಇನ್ನು ಜಿಟಿ ದೇವೇಗೌಡರು ಕೂಡ ವಿಚಾರದಲ್ಲಿ ಮಾತನಾಡಿದ್ದಾರೆ. ಪ್ರಜ್ವಲ್ ಎಲ್ಲಿದ್ದಾರೆ ಏನು ಅನ್ನುವಂತ ವಿಚಾರ ಅವರ ಕುಟುಂಬದವರಿಗೂ ಕೂಡ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಸ್ವತಃ ಜಿಟಿ ದೇವೇಗೌಡರು ಆಡಿದ್ದಾರೆ. ಮನೆಯವರ ಸಂಪರ್ಕದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಬಗ್ಗೆ ಯಾರಿಗೂ ಕೂಡ ಮಾಹಿತಿನೇ ಇಲ್ವಾ ಹಾಗಿದ್ದಾಗ ಪ್ರಜ್ವಲ್ ರೇವಣ್ಣ ಯಾರ ಸಂಪರ್ಕದಲ್ಲೂ ಕೂಡ ಇಲ್ಲ ಅಂತ ಜಿಟಿ ದೇವೇಗೌಡರು ಹೇಳ್ತಾ ಇದ್ದಾರೆ. ಸೊ ಪ್ರಜ್ವಲ್ ಅವರ ನಿಗೂಢ ನಡೆಯ ಬಗ್ಗೆ ಈಗ ಹಲವು ಪ್ರಶ್ನೆಗಳು ಎದ್ದಿದೆ. ಯಾಕೆ ಹೋದರು, ಏನಕ್ಕೆ ಹೋದರು, ಯಾವಾಗ ಬರ್ತಾರೆ, ಯಾವಾಗ ಬರಲ್ಲ, ಇದು ಯಾರಿಗೂ ಅದು ಸುದ್ದಿ ಸುಳಿವು ಇಲ್ಲ. ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗೆ ಗೊತ್ತಾಯ್ತದೆ? ವಿಚಾರ ಗೊತ್ತಿಲ್ಲ. ಅದು ಯಾವುದು ಅಮ್ಮ ಸುಳ್ಳು ಹೇಳೋಕ್ಕಾಗಲ್ಲ. ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಸರ್ಕಾರನೇ ಈಗ ಮಾಡ್ತಾ ಇದ್ದಾರಲ್ಲ ಅವರೇ 196 ರಾಜ್ಯಗಳಿಗೂ ದೇಶಗಳಿಗೂ ರೆಡ್ ಕಾರ್ಡು, ಬ್ಲೂ ಕಾರ್ಡು, ರೆಡ್ ಕಾರ್ಡು. ಬ್ಲೂ ಕಾರ್ಡನ್ನು ಬಿಟ್ಟಿದ್ದಾರೆ, ಅದರಿಂದ ಅದ್ರ ಮೂಲಕ ಹಿಡಿತಾರೆ ಅಂತಕ್ಕಂಥದ್ದನ್ನು ನೋಡಿದ್ವಿ ಪೇಪರ್. ಯಾವರ ಸಂಪರ್ಕಕ್ಕೂ ಕೂಡ ಅವರು ಸಿಕ್ಕಿಲ್ಲ, ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ. ಯಾಕೆ ಹೋದರು? ಸೊ ಅವರ ಕುಟುಂಬದವರಿಗೂ ಕೂಡ ಗೊತ್ತಿಲ್ಲ ಅವರು ಎಲ್ಲಿದ್ದಾರೆ ಅಂತ ಹೇಳಿ. ಯಾಕೆ ಹೋದ್ರು, ಏನು ಹೋದ್ರು, ಯಾವ ಸುಳಿವೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ. ವೆರಿ ಸರ್ಪ್ರೈಸಿಂಗ್ ಈ ವಿಚಾರದಲ್ಲಿ.